ಕಥೆಗಳಿಗೆ ಮದುವೆ ಮಾಡಿಸುವ ಮೂಲಕವಾಗಿ ವಿನೂತನವಾಗಿ ಬೆಂಗಳೂರಿನಲ್ಲಿ ಪ್ರೇಮಿಗಳ ದಿನಾಚರಣೆಯನ್ನ ಹಿರಿಯ ಕನ್ನಡ ಪರ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಅವರು ಆಚರಣೆಯನ್ನು ಮಾಡ್ತಿದ್ದಾರೆ. ನಮ್ಮ ಜೊತೆ ಸ್ವತಃ ವಾಟಾಳ್ ನಾಗರಾಜ್ ಅವರು ಇದ್ರೆ ಮಾತಾಡ್ಸೋಣ. ಸರ್, ಪ್ರೇಮಿಗಳ ದಿನಾಚರಣೆಯನ್ನ ವಿನೂತನವಾಗಿ ಆಚರಣೆ ಮಾಡ್ತಾ ಇದ್ದೀರಾ ಸರ್, ಏನ್ ಹೇಳ್ತೀರಿ? ಪ್ರೇಮಿಗಳ ದಿನಾಚರಣೆ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಇಡೀ ಕರ್ನಾಟಕದಲ್ಲಿ ಈ ಆಚರಣೆಯನ್ನು ಮಾಡುವ ಮೂಲಕ ಕನ್ನಡ ಚಳವಳಿ ವಾಟಾಳ್ ಪಕ್ಷ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಒಂದು ಆದರ್ಶ ಸಂದೇಶವನ್ನು ನೀಡ್ತಾ ಇದ್ದೇವೆ. ಪ್ರೇಮಿಗಳ ಬಗ್ಗೆ ನಾವು ಕಡೆಗಾಣಿಸಬಾರದು. ಪ್ರೇಮ ಅನ್ನೋದು ದ್ವೇಷ ಅಲ್ಲ. ಪ್ರೇಮಿಗಳ ದಿನಾಚರಣೆಯನ್ನು ಸರ್ಕಾರವೇ ಮಾಡಬೇಕು. ಸರ್ಕಾರ ಪ್ರೇಮಿಗಳ ದಿನಾಚರಣೆಗೆ ರಜಾ ಕೊಡಬೇಕು. ಪ್ರೇಮಿಗಳಿಗೆ ಕನಿಷ್ಠ ಮದುವೆ ಆಗೋದಾದರೆ 2 ಲಕ್ಷ ರೂಪಾಯಿ ಸರ್ಕಾರ ಕೊಡಬೇಕು. ಪ್ರೇಮಿಗಳು ಅಂತ ಅಂದರೆ ಇಡೀ ಉಸಿರಿರೋವರೆಗೂ, ಇವತ್ತು ಪ್ರೇಮ ಮಾಡಿದ್ರೆ ಉಸಿರಿರೋವರೆಗೂ ಪ್ರೇಮಿಗಳಾಗೇ ಇರಬೇಕು. ಒಬ್ಬರಿಗೊಬ್ಬರು ದ್ವೇಷ ಮಾಡಿಕೊಂಡು ಸಾಯೋದಾಗಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಯಾವುದು ಆಗಬಾರ್ದು. ಪ್ರೀತಿ ಬಹಳ ಅಗಾಧವಾದ್ದು. ನೀವು ಕತ್ತೆಗಳನ್ನ ಯಾಕೆ ತಂದ್ರಿ ಅಂತ ಕೇಳಿದ್ರೆ, ಕತ್ತೆಗಳು ಇವು ಪ್ರಾಣಿಗಳು. ಪ್ರಾಣಿಗಳಿಗೆ ಇರುವ, ಹೊರಗಡೆ ಇರುವ ಪ್ರಾಣಿಗಳು ಕಾಡು ಪ್ರಾಣಿಗಳು. ಇವಕ್ಕೆ ಇರುವ ಪ್ರೇಮದ ಗಾಂಭೀರ್ಯ, ಶಕ್ತಿ ಮನುಷ್ಯರಿಗಿಲ್ಲ. ಮನುಷ್ಯ ಪ್ರೇಮ ಅಂದರೆ ದ್ವೇಷ ಅನ್ನೋ ರೀತಿಯಲ್ಲಿ ತೀರ್ಮಾನ ಮಾಡಿದ್ದಾನೆ. ಅದಾಗಬಾರ್ದು. ದ್ವೇಷ ಅಲ್ಲ. ಪ್ರಾಣಿಗಳು ಯಾವುದೇ ದ್ವೇಷವಿಲ್ಲದೆ ಹಗಲು ರಾತ್ರಿ ಪ್ರೇಮ ಮಾಡ್ತವೆ. ನಮ್ಮಲ್ಲಿ ಮನುಷ್ಯರು, ಹುಡುಗರು, ಹುಡುಗಿಯರು, ಗಂಡಸರು, ಹೆಂಗಸರು ಬರೀ ಪ್ರೇಮ ಮದುವೆಯ ಸಂಕೇತ ಒಂದೇ ಅಲ್ಲ. ಪ್ರೇಮ ಒಂದು ಹೆಣ್ಣನ್ನಾಗಲಿ ಗಂಡನ್ನಾಗಲಿ ಪ್ರೀತಿ ಮಾಡೋದು ಒಂದೇ ಅಲ್ಲ. ಇಡೀ ರಾಜ್ಯದಲ್ಲಿ ರಾಜಕಾರಣವು ಪ್ರೇಮದಿಂದ ನಡೀಬೇಕು. ರಾಜ್ಯ ಆಡಳಿತನೂ ಪ್ರೇಮದಿಂದ ನಡೀಬೇಕು. ಇದು ಕನ್ನಡ ಚಳವಳಿ ವಾಟಾಳ್ ಪಕ್ಷದ ತೀರ್ಮಾನ. ನಾನು ನಿಮ್ಗೆ ಹೇಳ್ತೀನಿ, ಈ ಸಂದರ್ಭದಲ್ಲಿ ನಾನು ಮದುವೆ ಆದ ನಾನು ಟಿ ನರಸೀಪುರದಲ್ಲಿ, ಟಿ ನರಸೀಪುರ ಇಲ್ಲಿಗೆ 150 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಮುಂದೆ ಚಾಮರಾಜನಗರಕ್ಕೆ 40 ಕಿಲೋಮೀಟರ್ ಆಗುತ್ತೆ. ನಾನು ಎಲ್ಲರೂ ನೋಡ್ದಂಗೆ ನನ್ನನ್ನು ಒಂದು ಹೆಣ್ಣಿದೆ, ಒಳ್ಳೆ ಹೆಣ್ಣು, ತಾವು ಮದುವೆ ಆಗಬೇಕು ಅಂತ ಭಾಳ ಪ್ರೀತಿಯಿಂದ ನಮ್ಮ ಬೇಕಾದವರೆಲ್ಲ ಕರ್ಕೊಂಡೋದ್ರು. ಆಯ್ತು, ಸಂತೋಷ ಆಯಿತು. ಒಂದು ರೀತಿ ಬೇರೆ ಕಡೆ ನೋಡೋಕ್ಕೆ ಹೋಗಲಿಲ್ಲ, ಒಪ್ಪಿಗೆ ಆಯಿತು. ಇದಾದಮೇಲೆ ಅವ್ರ ನೆಂಟರು, ಬಂಧು ಬಳಗ ಎಲ್ಲರೂ ಬಂದರು. ವಾಟಾಳ್ ನಾಗರಾಜ್ಗೆ ಯಾಕೆ ಹೆಣ್ಣು ಕೊಡ್ತೀರಿ? ಹಗಲು ರಾತ್ರಿ ಜೈಲು ಲಾಕಪ್ನಲ್ಲಿ ಇರ್ತಾರೆ, ಏನು ಇದು ಅಂತೇಳಿ ಭಾಳ ಇದು ಮಾಡಿದ್ರು. ಪಾಪ ಆಗ್ತಾರೆ ಆ ಮಾತುಗಳೆಲ್ಲ ಆಗಿ 1 ವಾರ ಆಗಿದೆ. ತಾಳ್ವಾಡಿ ಚಳವಳಿ, ತಾಳ್ವಾಡಿ ಕರ್ನಾಟಕ ಸೇರಬೇಕು ಅಂತ ಭಾರಿ ಚಳವಳಿ ಮಾಡಿದ್ರು. ತಾಳ್ವಾಡಿ ಈಗ ಅದು ತಮಿಳ್ನಾಡಲ್ಲಿದೆ. ನನ್ನನ್ನು ತಮಿಳ್ನಾಡಿನಲ್ಲಿ ಬಂಧನ ಮಾಡಿ ಗೋಪಿಚೆಟ್ಟಿಪಾಳ್ಯದ ಇಟ್ಟರು. ಇನ್ನು 2 ದಿನ ನನ್ನ ಮದುವೆ, 2 ದಿನ ಇನ್ನು ಮತ್ತೆ ಮನೆ ಹತ್ರ ಎಲ್ಲರೂ ಬಂದರು. ನೋಡಿ, ನಾವು ಹೇಳ್ದೋ ಕೇಳಲಿಲ್ಲ, ನೀವು ಇನ್ವಿಟೇಷನ್ ಮಾಡಿಸಿದಿರಿ, ಹಂಚಿದಿರಿ, ಏನು ಮಾಡ್ತೀರಿ ನೀವು ಅಂತ.
ನಮ್ಮ ಮನೆಯವರು ನನ್ನ ಮದುವೆ ಆಗಬೇಕು ಅಂತಕ್ಕಂಥ ಮನೆಯವರು ಜ್ಞಾನಾಂಬಿಕೆ ಅಂತ ಅವ್ರು ಬಂದು ಎಲ್ಲರ ಬಾಯನ್ನು ಮುಚ್ಚಿಸಿ ಗಂಭೀರವಾಗಿರಿ, ಮದುವೆ ಆಗೋಳು ನಾನು, ಮದುವೆ ಆಗೋರು ಅವರು, ನಾವಿಬ್ಬರು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಈಗ ಒಂದು ಒಳ್ಳೆ ಸಲಹೆ ಕೊಡ್ತೀನಿ. ಸಾಮಾನ್ಯವಾಗಿ ತಾಲಿ ಗಂಡು ಮಾಡಿಸ್ಕೊಂಬರ್ಬೇಕು. ಅವರು ಜೈಲಿದ್ದಾರೆ, ನಾವೇ ತಾಲಿನೂ ಮಾಡಿಸೋಣ. ಹೋಗಿ ನಾವೇ ಗೋಪಿಚೆಟ್ಟಿಪಾಳ್ಯ ಜೈಲಿಗೆ ಹೋಗೋಣ, ತಾಲಿ ಕೊಡೋಣ ಅವ್ರ ಕೈಗೆ. ನಾನೇ ಕಟ್ಸ್ಕೊಳ್ತೀನಿ, ಜೈಲಿನಲ್ಲಿ ತಾಲಿ ಕಟ್ಸ್ಕೊಡ್ತೀನಿ. ಅಲ್ಲಿಂದ ಬರೋಣ, ಇನ್ನೊಂದು ದಿವಸ ಸಮಾರಂಭ ಇಡೋಣ. ಅದು ಎಂಥ ಆದರ್ಶ ಇದು! ನಿಜಕ್ಕೂ ಇದು ಪ್ರೇಮಿಗಳ ದಿನಾಚರಣೆಯನ್ನು ನಾವು ಪ್ರೀತಿಯಿಂದ ಅಭಿಮಾನದ ಮೇಲೆ ಆಚರಣೆ ಮಾಡಲೇಬೇಕು. ಇದಕ್ಕೆ ಪ್ರೇಮಿಗಳಿಗೆ ರಕ್ಷಣೆ ಕೊಡಲೇಬೇಕು. ನಾವು ಕನ್ನಡ ವಾಟಾಳ ಪಕ್ಷ ಪ್ರೇಮಿಗಳಿಗೆ ರಕ್ಷಣೆ ಕೊಡ್ತೀವಿ. ಧೈರ್ಯವಾಗಿರಿ, ಧೈರ್ಯವಾಗಿರಿ. ಸರ್, ಕೆಲವರು ಪ್ರೇಮಿಗಳ ದಿನಾಚರಣೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಸರ್, ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಕೆಲವರು ಆಪೋಸ್ ಮಾಡ್ತಾರೆ. ಅವ್ರಿಗೆ ಏನಾಗಿದೆ ಅಂದರೆ ಪ್ರೇಮ ಅನ್ನುವ ಪ್ರಕ್ರಿಯೆನೇ ಗೊತ್ತಿಲ್ಲ. ಪ್ರೇಮ ಅನ್ನುವ ಪದಕ್ಕೆ ಅವ್ರಿಗೆ ಅರ್ಥನೇ ಇಲ್ಲ. ಅವ್ರ ತಲೆಯಲ್ಲಿ ಏನೇನೋ ಗೊಂದಲಗಳು, 108 ಗೊಂದಲಗಳು, ನಾನಾ ರೀತಿ. ಏನೋ ಎತ್ತೋ, ಅವ್ರ್ಯಾರೋ ಇವ್ರ್ಯಾರೋ, ಜಾತಿ ಯಾವುದೋ, ಕುಲ ಯಾವುದೋ, ಏನೇ ಇಲ್ಲ. ಪ್ರೇಮಕ್ಕೆ ಕುಲ ಇಲ್ಲ. ಪ್ರೇಮ ಇದೆಲ್ಲವನ್ನು ಮೀರಿ ನಿಂತದ್ದು ಪ್ರೇಮ. ಸರ್, ಈ ಬಾರಿ ಸಿದ್ದರಾಮಯ್ಯನವರು 16ನೇ ಬಜೆಟ್ ಮಂಡಿಸ್ತಿದ್ದಾರೆ. ಮುಂದಿನ ತಿಂಗಳು ಬಜೆಟ್ ಇದೆ ಸರ್, ಸ್ಟೇಟ್ ಬಜೆಟ್ ಇದೆ. ಸಿದ್ದರಾಮಯ್ಯ ಅವರು 16ನೇ ಬಜೆಟ್ ಮಾಡ್ತಿದ್ದಾರೆ. ಈ ಸಲ ಬಜೆಟ್ ನಲ್ಲಿ ಪ್ರೇಮಿಗಳಿಗೆ ಏನಾದರೂ ವಿಶೇಷವಾದಂತ ಪ್ಯಾಕೇಜ್ ಘೋಷಣೆ ಕೇಳ್ತೀರಾ ಸರ್? ಘೋಷಣೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಬಹಳ ವರ್ಷ ಆಯವ್ಯಯವನ್ನು ಮಂಡನೆ ಮಾಡಿದ್ದಾರೆ. ಇದು ಐತಿಹಾಸಿಕವಾದಂಥ ಸಂದರ್ಭ. ಈ ಸಾರಿ ಮಂಡನೆ ಮಾಡೋದು ಇತಿಹಾಸಕ್ಕೆ ಹೋಗ್ತಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಭದ್ರವಾಗಿ ಪ್ರೇಮಿಗಳ ದಿನಾಚರಣೆಯನ್ನು ಆವತ್ತಿನ ದಿನ ರಜಾ ಘೋಷಣೆ ಮಾಡಿ ಪ್ರೇಮಿಗಳಿಗೆ ಕನಿಷ್ಠ 2 ಲಕ್ಷ ರೂಪಾಯಿ ಬಜೆಟ್ನಲ್ಲಿ ನೀವು ಕೊಡಲೇಬೇಕು. ಮೂರನೇದು, ಪ್ರೇಮಿಗಳಿಗೆ ಎಲ್ಲ ರೀತಿಯ ರಕ್ಷಣೆ ಕೊಡಬೇಕು. ಇದು ಅವರ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಹೇಳಬೇಕು, ಮಂಡಿಸಬೇಕು ಅಂತೇಳಿ ಒತ್ತಾಯ ಮಾಡಿ. ಇದಿಷ್ಟು ಹಿರಿಯ ಕನ್ನಡ ಪರ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಧುಸೂದನ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.